ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಂತ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಏನಂದರೆ, ನಾನು ಮಾರ್ಚ್ ಫಸ್ಟ್ 2018 ನಾನು ಫಸ್ಟ್ ಕಾಂಪಿಟೇಷನ್ ಮಾಡಿದ್ದ ದಿನ. ಅದ್ರ ಪ್ರಯತ್ನ ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಮಿಸ್ಟರ್ ರಾಕಿ ಡಿವೀಸ್ ಇದೆಯಲ್ಲ, ಆ ಪೇಜಲ್ಲಿ 20K ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ. ಅದರಿಂದ ನಾನು ಒಂದು ಹೊಸ ಕಂಟೆಂಟ್ ಮಾಡಬೇಕಂತ ಇದ್ದೆ. ಬರೀ ಫಾಲೋವರ್ಸ್ ಕಂಪ್ಲೀಟ್ ಆದರೆ ಮಾಡಬೇಕಂತ ಇದೆ. ಬಟ್ ನನಗೆ ಮಾರ್ಚ್ ಫಸ್ಟ್ ಇದೆಯಲ್ಲ, ಅದು ತುಂಬ ಮೆಮೊರೇಬಲ್. ಯಾಕಂದರೆ ನಾನು ಫಸ್ಟ್ ಕಾಂಪಿಟೇಷನ್ ಮಾಡಿದ್ದಿನ ಅದು 2018 ದುರ್ಗಮ್ಮನ ಜಾತ್ರೆ ಆಗಿ ತಿರುಗಿದ್ದೇನೆ ಕಾಂಪಿಟೇಷನ್ ಇತ್ತು. ಅವಾಗ ನನಗೆ ಅಷ್ಟು ಪ್ರಾಪರಾಗಿ ಏನು ಗೊತ್ತಿರಲಿಲ್ಲ, ಸಪ್ಲಿಮೆಂಟ್ಸ್ ಇಲ್ಲ, ಏನಿಲ್ಲ, ಪ್ರಾಪರ್ ಗೈಡೆನ್ಸ್ ಇರಲಿಲ್ಲ, ಏನಿರಲಿಲ್ಲ. ಆದರೂ ಸಹ ಮಾಡಿ ಗ್ರೂಪಲ್ಲಿ 3rd ಪ್ಲೇಸ್ ಆಗಿತ್ತು ನನಗೆ. ಹೊಸ ಕಂಟೆಂಟ್ ಅಂದರೆ ಪೂರ್ತಿ ಫಿಟ್ನೆಸ್ಸಿಗೆ ಸಂಬಂಧಪಟ್ಟ ವಿಡಿಯೋ ಇದು. 60 ಡೇಸ್ ಚಾಲೆಂಜ್ ತೊಗೊತಾ ಇದ್ದೀನಿ ಇವತ್ತಿಂದ. ಮತ್ತು ಇನ್ನೊಂದು, ನಾನು ಯಾವುದೇ ರೀತಿಯ ಸಪ್ಲಿಮೆಂಟ್ಸ್ನ ಯೂಸ್ ಮಾಡ್ತಾ ಇಲ್ಲ. ಫುಡ್ಡಲ್ಲಿ ಮತ್ತು ಮಾಮೂಲಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಜಿಮ್ ಅಂದರೆ ಎಷ್ಟೋ ಜನಕ್ಕೆ ಏನು ಅನ್ಕೊಂಬಿಟ್ಟಿದ್ದಾರೆ ಗೊತ್ತಾ, ಜಿಮ್ ಅಂದರೆ ಜಿಮ್ಮಿಗೆ ಬಂದ ತಕ್ಷಣ ಬಾಡಿ ಬರುತ್ತೆ ಅನ್ಕೊಂತಾರೆ. ಬಾಡಿ ಬರುತ್ತೆ ಅನ್ಕೊಳ್ಳೋದು ಸುಳ್ಳು. ಬರುತ್ತೆ, ಬಟ್ 30% ವರ್ಕೌಟ್ ಅಷ್ಟೇ. 70% ನಿಮ್ದೆಲ್ಲ ವರ್ಕೌಟ್ ಮೇಲೆ ಡಿಪೆಂಡ್ ಆಗಲ್ಲ. 70% ಡಯಟು, 30% ವರ್ಕೌಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವಾಗ ನಿಮಗೆ ಪ್ರಾಪರ್ ಆಗಿ ಬಾಡಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ವೇಟ್ ಚೆಕ್ ಮಾಡೋಣ ಬರ್ರಿ. ನೋಡಿ ನನ್ನ ಪ್ರೆಸೆಂಟ್ ಬಾಡಿ ಕಂಡೀಷನ್ ಹೇಗಿದೆ. ಈ ಫ್ಯಾಟ್ನ ಇದರಲ್ಲಿ ಎಷ್ಟು ರೆಡ್ಯೂಸ್ ಆಗುತ್ತೆ ನೋಡೋಣ 60 ಡೇಸ್ನಲ್ಲಿ. ಯಾಕಂದ್ರೆ ನಾನು ಪ್ರಾಪರಾಗಿ ಏನು ಡಯಟ್ ಮಾಡಿರಲಿಲ್ಲ. ಹಬ್ಬ ಇತ್ತು, ಮತ್ತು ದುರ್ಗಮ್ಮನ ಜಾತ್ರೆ ಇತ್ತು. ದುರ್ಗಮ್ಮನ ಜಾತ್ರೆ ಮುಗೀತು, ಎಲ್ಲ ಮುಗೀತು. ಹಾಗಾಗಿ ಇನ್ಮೇಲಿಂದ ಪ್ರಾಪರಾಗಿ ಡಯಟ್ ಮಾಡ್ಬೇಕಂತ ಇದ್ದೀನಿ. ಇಲ್ಲಿಂದ 60 ಡೇಸ್ ಚಾಲೆಂಜ್. ನನ್ನ ಪ್ರೆಸೆಂಟ್ ವೇಟ್ನ ಚೆಕ್ ಮಾಡೋದು ಬರ್ರಿ. ನನ್ನ ಪ್ರೆಸೆಂಟ್ ವೇಟ್ ಬಂದು 81.70 ಇದೆ. ಡೇ ಫಸ್ಟ್ ನನ್ನ ವೇಟ್ ಬಂದು 81.70 ಇದೆ. ಡೇ 60ಗೆ ಎಷ್ಟಾಗುತ್ತೆ ಚೆಕ್ ಮಾಡೋಣ. ಈಗ ಫಸ್ಟ್ ನಂದು ಆ್ಯಪ್ಸ್ ವರ್ಕೌಟ್ ಮಾಡಿ, ಆ್ಯಪ್ಸ್ ವರ್ಕೌಟ್ ಆದಮೇಲೆ ಇವತ್ತು ಮಂಡೇ ಅಲ್ವಾ, ನಾನು ಯಾವಾಗಲೂ ಮಂಡೇ ಚೆಸ್ಟ್ ವರ್ಕೌಟ್ ಮಾಡೋದು. ಫಸ್ಟ್ ಆ್ಯಪ್ಸ್ ವರ್ಕೌಟ್ ಮಾಡಿ ಒಂದು 10 to 15 ಮಿನಿಟ್ಸ್ ಗ್ಯಾಪ್ ಕೊಡ್ತೀನಿ. ಅದಾದಮೇಲೆ ನನ್ನ ಮಾಮೂಲಿ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಮಂಡೇ ಆಗುತ್ತೆ ಅಂದರೆ ಇವತ್ತು ಚೆಸ್ಟ್ ವರ್ಕೌಟ್ ಫಸ್ಟ್. ನಾನು ಬಂದ ತಕ್ಷಣ ಆ್ಯಪ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಆ್ಯಪ್ಸ್ ವರ್ಕೌಟ್ ಕೆಲವರೆಲ್ಲ ಬೆಳಗ್ಗೆ ಆ್ಯಪ್ಸ್ ವರ್ಕೌಟು, ಸಂಜೆ ಮೇಲೆ ಮೇನ್ ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ನನಗೆ ಟೈಮ್ ಆಗಲ್ಲ. ಅದಕ್ಕೆ ಬೆಳಗ್ಗೆನೇ ಆ್ಯಪ್ಸ್ ವರ್ಕೌಟ್ ಮಾಡಿ ಸ್ವಲ್ಪ ಒಂದು 10 to 15 ಮಿನಿಟ್ಸ್ ಟೈಮ್ ಗ್ಯಾಪ್ ಕೊಟ್ಟು ಅಲ್ಲಿಂದ ಮತ್ತೆ ನಾನು ನಾರ್ಮಲ್ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಪ್ಸ್ ಇಂದ ಸೆಕೆಂಡ್ ವರ್ಕೌಟ್ ಲೆಗ್ ರೈಸ್. ಆ್ಯಪ್ಸ್ನ 3ನೇ ವೇರಿಯೇಷನ್ ಇದು, ಕೇಬಲ್ ಕ್ರಂಚ್. ಫಸ್ಟೇ ಅಲ್ವಾ, ಸೊ ಹಾಗಾಗಿ ಒಂದು 3 to 4 ಅಷ್ಟೇ ವೇರಿಯೇಷನ್ಸ್ ಮಾಡ್ತೀನಿ. ಯಾಕಂದರೆ ಫಸ್ಟ್ ಡೇಲಿ ತುಂಬ ಗ್ಯಾಪ್ ಆದಮೇಲೆ ಮಾಡೋಕ್ಕಾಗಲ್ಲ. ಒಂದು 3 to 4 ವೇರಿಯೇಷನ್ಸ್ ಮಾಡಿ ಒಂದು 15 ನಿಮಿಷ ಗ್ಯಾಪ್ ಕೊಟ್ಟು ಮೇನ್ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊತೀನಿ. ಆ್ಯಪ್ಸ್ ವರ್ಕೌಟ್ ಮುಗೀತು, ಮೇನ್ ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಂದು ಮಂಡೇ ಆಗಿದ್ದರಿಂದ ಬೆಂಚ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಚೆಸ್ಟ್ ವೇರಿಯೇಷನ್ಸ್ ಮಾಡ್ತೀನಿ ಇವತ್ತು ಮಂಡೇ ಅಂತೇಳಿ. ಇನ್ನೊಂದು ಏನಂದರೆ, ನಾನು ಅಟ್ಲೀಸ್ಟ್ ವೀಕ್ಲಿ 2 ಇಲ್ಲ 3 ವೀಡಿಯೋಸ್ನ ಹಾಕ್ತೀನಿ. ಇದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ನ 60 ಡೇಸ್ ಚಾಲೆಂಜ್ ಆಗೋ ತನಕ ಕಂಟಿನ್ಯೂ ವೀಡಿಯೋಸ್ ಮಾಡ್ತೀನಿ. ಮಾಡಲೇಬೇಕಂತಲೇ ಈ ಒಂದು ಪೇಜ್ನ ಸ್ಟಾರ್ಟ್ ಮಾಡಿದ್ದೀನಿ, ಈ ಒಂದು ಚಾನಲ್ನ. ಈ ಚಾನಲಲ್ಲಿ ಪೂರ್ತಿ ಫಿಟ್ನೆಸ್ಗೆ ಸಂಬಂಧಪಟ್ಟ ವೀಡಿಯೋಸ್ ಅಷ್ಟೇ ಹಾಕೋದು. ನಂದು ಇನ್ನೊಂದು ಮಿಸ್ಟರ್ ರಾಕಿ ಡಿವಿಷನ್ ಅಕೌಂಟ್ ಇದೆಯಲ್ಲ, ಅದರಲ್ಲಿ ಪೂರ್ತಿ ಟ್ರಾವೆಲ್ ಕಂಟೆಂಟ್ ಅಷ್ಟೇ ಅದ್ರಲ್ಲಿ ಮಾಡೋದು. ಇನ್ನು ಇನ್ಸ್ಟಾಗ್ರಾಮ್ ಮಾಮೂಲಿ ಇಂಡಿಯನ್ ಥಿಂಗ್ಸ್ ಅಂತ ಗೊತ್ತಾ, ನಾವು ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೈ ಮುಗಿಯೋದು. ಆ್ಯಕ್ಚುಲಿ ಜಿಮ್ಮಲ್ಲಿ ಗರಡಿ ಮನೆಗೆಲ್ಲ ಹೋದ್ರೆ ಹಾಗೆ ಮಾಡೋದು. ಫಸ್ಟ್ ಇದು ವರ್ಕೌಟ್ ಎಲ್ಲ ಮುಗೀತು. ಫಸ್ಟ್ ಬಂದು ಆ್ಯಪ್ಸ್ ವರ್ಕೌಟ್ ಮಾಡಿದ್ದೆ, ಮತ್ತು ಆಮೇಲೆ ಇವತ್ತು ಚೆಸ್ಟ್ ವೇರಿಯೇಷನ್ಸ್ ಮಾಡೀನಿ. 4ರಿಂದ 5 ವೇರಿಯೇಷನ್ಸ್ ಮಾಡೀನಿ. ಇದೆಲ್ಲದು ಫಸ್ಟ್ ಡೇ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು 2 to 3 ವೀಡಿಯೋಸ್ ಅವರು ವೀಕ್ಲಿ ಹಾಕ್ತೀನಿ. ಯಾಕಂದರೆ ಈ ಚಾನಲ್ ಬಂದು ಪೂರ್ತಿ ಫಿಟ್ನೆಸ್ ಚಾನಲ್ ಇದು. ಇದ್ರಲ್ಲಿ ಡಯಟ್ ಪ್ಲಾನ್ ಮತ್ತೊಂದಾಗಿರ್ಬೋದು. ಡೇ 60 ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ನಾನು ಎಲ್ಲದೂ ಕೂಡ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಫಸ್ಟ್ ನಾನು ಮಾಡಿ ತೋರಿಸ್ಬೇಕಲ್ವ. ನಾನು ಮಾಡಿ ತೋರಿಸಿದ್ಮೇಲೆ ಎಲ್ಲದೂ ಪ್ರತಿಯೊಂದು ನಾನು ನಿಮ್ಗೆ ಹೇಳ್ತೀನಿ. ಮತ್ತು ನಿಮ್ದು ಯಾವುದೇ ರೀತಿಯ ಒಂದು ಡೌಟ್ಸ್ ಇರ್ಬೋದು, ಕ್ವಶನ್ಸ್ ಇರ್ಬೋದು, ಅದೆಲ್ಲದಕ್ಕೂ ಆನ್ಸರ್ ಮಾಡ್ತಾ ಹೋಗ್ತೀನಿ. ಅದಕ್ಕೆಲ್ಲ ಸೊಲ್ಯೂಷನ್ ಸಹ ಹೇಳ್ತೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.